ಹಾಯ್ ಹೆಲೋ ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ರಿಗೂ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮ ಪ್ರೀತಿ ಪಾತ್ರರ ಮನದಾಳದ ಮಾತು ಏನಿದೆ ನಿಮಗೋಸ್ಕರ ಅನ್ನೋದನ್ನು ತಿಳ್ಕೊಳ್ಳೋಣ. ಟ್ಯಾರೋಟ್ ಮೂಲಕ ಶುರು ಮಾಡೋಣ ಬನ್ನಿ. ಈ 3 ಪೈಲ್ನಲ್ಲಿ ನಿಮಗೆ ಯಾವುದು ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಇದು ಫಸ್ಟ್ ಪೈಲ್, ಸೆಕೆಂಡ್ ಪೈಲ್, ಥರ್ಡ್ ಪೈಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ ನೋಡೋಣ. ನಿಮ್ಮ ಪ್ರೀತಿ ಪಾತ್ರರ ಮನದಾಳದ ಮಾತು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪ್ರೀತಿ ಪಾತ್ರರು, ನೀವು ಪ್ರೀತಿಸುವಂಥ ವ್ಯಕ್ತಿಯ ಮನಸ್ಸಿನ ಮಾತೇನು ಅಂತ ಹೇಳಿದ್ರೆ, ಅವರು ನಿಮಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ನಿಮ್ಮನ್ನು ಗಮನಿಸೋಕ್ಕಾಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಅವ್ರಿಗೆ ಸಾರಿ ಕೇಳ್ತೀನಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅವರು ನಿಮ್ಮನ್ನು ಒಂದು ಮದುವೆ ಆಗಿ ಒಂದು ಈ ಥರ ಮುದ್ದಾದ 2 ಮಕ್ಕಳು, ನಮ್ಮದೇ ಒಂದು ಪ್ರೀತಿಯ ಸಂಸಾರನ ಕಟ್ಟಬೇಕು ಅನ್ನೋ ಒಂದು ನಿಟ್ಟಲ್ಲಿ ಯಾವುದೇ ರೀತಿ ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಕೂಡ್ದು, ನಮ್ಮ ಪ್ರೀತಿ ಮಧ್ಯೆ ಯಾವುದೇ ರೀತಿ ಟವರ್ ಮೂಮೆಂಟ್ ಬರಕೂಡ್ದು, ಯಾವುದೇ ರೀತಿ ಮನಸ್ತಾಪ ಬರಕೂಡ್ದು. ಆ ರೀತಿ ನಾನು ನಿನ್ನನ್ನು ನೋಡ್ಕೊಳ್ಬೇಕು, ನಿನ್ನನ್ನು ತುಂಬ ಚೆನ್ನಾಗಿ ಪ್ರೀತಿ ಮಾಡಬೇಕು. ಆ ಪ್ರೀತಿನ ನಾವು ಜಯಿಸ್ಬೇಕು. ಒಂದು ಮೆಚುರಿಟಿಯಿಂದ ನಾವು ಥಿಂಕ್ ಮಾಡಿ ನಮ್ಮ ಒಂದು ಪ್ರೀತಿಲಿ ಒಂದು ಫಲ, ಒಂದು ಸ್ಥಿರತೆ, ಒಂದು ಎಲ್ಲರೂ ಒಂದು ಗೌರವ ಕೊಡುವಂಥ ಒಂದು ಸ್ಟೆಬಿಲಿಟಿ, ಒಂದು ಸಕ್ಸಸ್ ಲವ್ ನಮ್ದಾಗಬೇಕು ಅನ್ನೋದನ್ನು ನಿಮ್ಮ ಪ್ರೀತಿ ನಿಮಗೆ ವ್ಯಕ್ತಪಡಿಸ್ತಾ ಇದೆ. ಆದ್ದರಿಂದ ನಾನು ಅವರು ನಿಮ್ಮ ಕಡೆ ಜಾಸ್ತಿ ಗಮನ ಇವಾಗ ವಹಿಸ್ತೇ ಇರಬಹುದು. ಅದರಿಂದ ಮನಸ್ತಾಪಗಳು ಯಾವುದು ಮಾಡ್ಕೋಬೇಡ, ನನ್ನ ಒಂದು ಈ ನೋಡಿ ಇಲ್ಲಿ ಅವರು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಥವಾ ಇದು ಮಾಡ್ಬೋದು, ಅದ್ರ ಗ್ರೋತ್ ಕಡೆ ನೋಡ್ತಾ ಇದ್ದಾರೆ, ಅದ್ರ ಕಡೆ ಚಿಂತನೆ ಇದೆ ಅವ್ರಿಗೆ. ಅದನ್ನು ಹೆಂಗೆ ಸಕ್ಸಸ್ಫುಲ್ ಆಗಿ ತಗೊಂಡು ಹೋಗೋದು, ಮೆಚುರಿಟಿಯಿಂದ ಒಂದು ಅದನ್ನು ಹೆಂಗೆ ಫಲ ನೋಡಿ ಇಲ್ಲಿ ಫ್ರೂಟ್ ಇದೆ. ನಿಮ್ಮ ಪ್ರೀತಿಲಿ ಒಂದು ಫ್ರೂಟ್ಫುಲ್ನೆಸ್. ಈ ನಮ್ಮ ಪ್ರೀತಿಗೆ ಯಾವುದೇ ಕೊರತೆ ಇರಬಾರ್ದು ಅಂದರೆ ನಾನು ಸ್ಟೇಬಲ್ ಆಗಿರಬೇಕು. ಅದಕ್ಕೋಸ್ಕರ ನಾನು ಆ ರೀತಿ ನಾನು ಒಂದು ಯೋಚನೆ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೋ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ನಿಮಗೆ ಅವರ ಮನಸ್ಸಿನ ಮಾತನ್ನು. ಹಾರ್ಡ್ ವರ್ಕಿಂದ ನಾನು ಆ ಕೆಲಸದ ಕಡೆ ಗಮನ ಕೊಡ್ತಾ ಇರೋದ್ರಿಂದ, ನಿನ್ನ ಕಡೆ ಗಮನ ಕೊಡದೇ ಇರೋದ್ರಿಂದ ನೀನು ನನ್ನ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ಯಾ, ಮನಸ್ತಾಪ ಮಾಡ್ಕೊಂಡಿದ್ಯಾ. ದಯವಿಟ್ಟು ನನ್ನ ಬಗ್ಗೆ ನಿನಗೆ ಕ್ಷಮೆ ಇರಲಿ. ಯಾಕಂದರೆ ನಾನು ಇಷ್ಟು ದಿನ ಅವ್ರಿಗೆ ಜವಾಬ್ದಾರಿ ಇಲ್ಲದೆ ಇರ್ಬೋದು, ಹುಡುಕ್ತನ ಇರ್ಬೋದು, ಆದರೆ ನಾನು ನಿನ್ನ ಮದುವೆ ಆಗಿ ನಮ್ಮದೇ ಒಂದು ಈ ಥರ ಒಂದು ಸಂಸಾರನ ಒಂದು ಕಟ್ಟಬೇಕಾದ್ರೆ ನಾನು ನಿನ್ನನ್ನು ಯಾವುದೇ ರೀತಿ ನಮ್ಮ ಪ್ರೀತಿಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರಬಾರ್ದು, ಗಿರುಕು ಕುಟ್ಟಬಾರ್ದು, ಅದರಿಂದ ಮನಸ್ತಾಪಗಳಾಗಬಾರ್ದು. ಅದರಿಂದ ನಾವು ಈಗಲೇ ಅದರಿಂದ ನಾವು ಹೊರಬಂದು ಎಲ್ಲದರಲ್ಲೂ ಒಂದು ಸ್ಟೇಬಲ್ ಪವರ್ ನೋಡಿ ಇಲ್ಲಿ ಮೆಚುರಿಟಿ ಮ್ಯಾನ್, ಆ ಮೆಚುರಿಟಿನ ಇದನ್ನು ಎಲ್ಲದರಲ್ಲೂ ಸ್ಥಿರತೆನ ತಗೊಂಡು ಬಂದು ನಿನ್ನನ್ನು ನಾನು ಚೆನ್ನಾಗಿ ನೋಡ್ಕೊಳ್ಬೇಕು, ನೀನು ನನ್ನ ಜೀವ ಅನ್ನೋದು ಅವ್ರಿಗೆ ಇಷ್ಟ. ಯಾಕಂದರೆ ನಿಮ್ಮನ್ನು ತುಂಬ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ. ನಿಮ್ಮನ್ನು ಒಂದು ನೈಟ್ ಟೈಮಲ್ಲಿ ಅವರ ಒಂದು ಕನಸಿನ ರಾಣಿಯಾಗಿ ಆ ಕನಸಲ್ಲಿ ನಿಮ್ಮನ್ನು ಒಂದು ಮುದ್ದು ಮಾಡೋದಿರ್ಬೋದು, ಆ ಥರ ಒಂದು ಅವ್ರಿಗೆ ನಿದ್ರೆ ಅದರಿಂದ ಬರ್ತಾ ಇಲ್ಲ.
ಆದಷ್ಟು ಬೇಗ ನಾವು ಈ ಥರ ಮದುವೆ ಆಗಿ ಒಂದು ಸಂಸಾರನ ಕಟ್ಟೋಣ. ಅದು ಯಾವಾಗಲೂ ಸ್ಥಿರವಾಗಿರಬೇಕು. ನಮ್ಮ ಪ್ರೀತಿ ನಾವು ಗೆಲ್ಲಬೇಕು. ನಾನು ಅದನ್ನು ಸ್ಥಿರವಾಗಿ ಇಟ್ಕೊಳ್ಬೇಕು. ನಮ್ಮ ಪ್ರೀತಿಲಿ ಒಂದು ಫ್ರೂಟ್ಫುಲ್ನೆಸ್, ಒಂದು ಫಲ ಇರಬೇಕು, ಫಲವತ್ತತೆ ಇರಬೇಕು. ಎಲ್ಲರೂ ನೋಡಿ ಬೆಕ್ಕ ಬೆರಗಾಗೋ ಥರ ಒಂದು ಪ್ರೀತಿನ ನಾನು ಕಟ್ಟಬೇಕು ಅನ್ನೋ ಒಂದು ಆಸೆ ಅವ್ರಿಗೆ ಇದೆ. ನೋಡಿ, ಇಲ್ಲಿ ಲೋಟಸ್ ಇದೆ. ಅದಕ್ಕೆ ಬೇಜಾರು ಮಾಡ್ಕೋಬೇಡ ನೀನು ಅನ್ನೋದನ್ನ ಅವ್ರು ತಿಳಿಸ್ತಾ ಇದ್ದಾರೆ. ಇದಕ್ಕಾಗಿ ನಾನು ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ನನ್ನ ಉದ್ಯೋಗದ ಕಡೆ, ಇನ್ವೆಸ್ಟ್ಮೆಂಟ್ ಕಡೆ, ಆ ಕಡೆ ನನ್ನ ಗಮನ ಇದೆ. ಅದರಲ್ಲಿ ನಾನು ವಿಜಯನ ಸಾಧಿಸ್ಬೇಕು. ನಮ್ಮ ಪ್ರೀತಿನ ಗೆದ್ದು ವಿಜಯನ ಸಾಧಿಸ್ಬೇಕು. ನಮ್ಮ ಪ್ರೀತಿನ ಸ್ಥಿರವಾಗಿಟ್ಕೊಳ್ಬೇಕು. ಅದನ್ನು ಒಂದು ಪ್ರೋಸೆಸ್, ಒಳ್ಳೆ ರೀತಿ ಪ್ರೋಸೆಸ್ಸು, ಮದುವೆ ಆಗಿ ಒಂದು ನಮ್ಮ ಪ್ರೀತಿಗೆ ಹುಟ್ಟುವಂಥ ಮುದ್ದಾದ ಮಕ್ಕಳನ್ನಗೆ ಒಳ್ಳೆ ಜೀವನ ಕೊಡಬೇಕು. ಆ ರೀತಿ ನನ್ನ ಪ್ರೋಸೆಸ್ ಇದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅನ್ನೋದು, ನನ್ನನ್ನು ಸ್ವಲ್ಪ ಸಹಿಸ್ಕೋ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ಪ್ರೀತಿ. ನೋಡೋಣ ಏನು ಅವರ ಮನಸ್ಸಿನ ಮಾತು ಇನ್ನ ಹಿಂದೆ. ಡವ ಡವ ಎದೆಯಲ್ಲಿ ಪ್ರಣಯದ ಕೈಯಲ್ಲಿ ಜೂಲಿ ಮೂವಿ ಸಾಂಗ್ ಕೇಳ್ಬೋದು ನೀವು. ನಿಮಗಾಗಿ ಅವರು ನೈಟ್ ಹೊತ್ತು ಹೇಳದ್ನಲ್ಲ, ತುಂಬ ರೊಮ್ಯಾಂಟಿಕ್ ಆಗಿ ನಿಮ್ಮ ಬಗ್ಗೆ ಅವರು ಗುಂಗಲಿರ್ತಾರೆ ಅಂತ ಡ್ರೀಮ್ ಕಾಣ್ಬೋದು. ಈ ಸಾಂಗ್ನ ನೀವು ಕೇಳಿ. ಡವ ಡವ ಎದೆಯಲ್ಲಿ ಪ್ರಣಯದ ಕೈಯಲ್ಲಿ, ಜೂಲಿ ಮೂವಿ ಸಾಂಗ್, ಕನ್ನಡ. ರಮ್ಯಾ ಮತ್ತೆ ಇನ್ಯಾರು ಇದ್ದಾರೆ. ಯೂಟ್ಯೂಬ್ನಲ್ಲಿ ಹೋಗಿ ಆ ಸಾಂಗ್ನ ನೀವು ಸರ್ಚ್ ಮಾಡಿ ಕೇಳ್ಬೋದು. ಅದರಲ್ಲಿ ನಿಮ್ಮ ಪ್ರೀತಿ ವ್ಯಕ್ತಿಯ ಮನಸ್ಸಿನ ಮಾತಿದೆ. ಐ ವಿಲ್ ಲವ್ ಪ್ಲಸ್ ಯು ಇನ್ ಎವ್ರಿ ಯೂನಿವರ್ಸ್. ನಾನು ಪ್ರತಿಯೊಂದು ಯೂನಿವರ್ಸಲ್ಲೂ ನಿನ್ನನ್ನು ಹೆಚ್ಚು 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 ಪ್ರೀತಿ ಮಾಡ್ತಾನೆ ಇರ್ತೀನಿ ಅನ್ನೋದು ಅವರ ಮನಸ್ಸಿನ ಮಾತು. ತುಂಬ ನಿಮ್ಮನ್ನು ತುಂಬ ಆಕರ್ಷಕವಾಗಿ, ತುಂಬ ರೊಮ್ಯಾಂಟಿಕ್ ಆಗಿ, ತುಂಬ ಪ್ರೀತಿಯಿಂದ ನಿಮ್ಮನ್ನು ಪ್ರೀತಿಸಿ, ನಿಮ್ಮನ್ನು ಮದುವೆ ಆಗಿ ನಿಮ್ಮಿಂದ ಅವರ ಮುದ್ದಾದ 2 ಮಕ್ಕಳನ್ನ ಪಡಿಬೇಕು. ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ನಮ್ಮ ಪ್ರೀತಿಲಿ ವಿಜಯ ಇರಬೇಕು. ನಮ್ಮ ಪ್ರೀತಿಲಿ ಯಾವುದೇ ರೀತಿ ಮನಸ್ತಾಪಗಳು, ಈ ಥರ ಟವರ್ ಮೂಮೆಂಟ್ ಯಾವುದು ಬರಕೂಡ್ದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಕೂಡ್ದು. ಆ ಥರ ನಿನ್ನನ್ನು ನಾನು ಚೆನ್ನಾಗಿ ನೋಡ್ಕೊಳ್ಬೇಕು. ಅದಕ್ಕೆ ನಾನು ಈಗಲೇ ಚೆನ್ನಾಗಿ ದುಡಿದು ನಿನ್ನನ್ನು ಒಂದು ಒಳ್ಳೆ ಸ್ಥಾನದಲ್ಲಿದ್ದು ನಿನ್ನನ್ನು ನೋಡ್ಕೊಳ್ಬೇಕು ಅನ್ನೋ ಒಂದು ಅವರ ಆಸೆ. ಅದನ್ನು ಅವರು ಅದಕ್ಕೆ ನಾನು ಬೇಜಾರು ಮಾಡ್ಕೊಳ್ಬೇಡ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಸ್ಥಿರವಾಗಿ ಇಟ್ಕೊಳ್ಬೇಕು ಅನ್ನೋ ಒಂದು ಆಸೆ ಅವ್ರಿಗಿದೆ. ಅವರು ನಿಮ್ಮ ಮೇಲೆ ಏನು ಭಾವನೆ ಇದೆ ಅದು ಈ ಸಾಂಗಲ್ಲಿ ವ್ಯಕ್ತ ಆಗಿರುತ್ತೆ. ಅದನ್ನು ನೀವು ಯೂಟ್ಯೂಬ್ನಲ್ಲಿ ನೋಡಿ ತಿಳ್ಕೊಬೋದು. ಡವ 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 ಎದೆಯಲ್ಲಿ ಪ್ರಣಯದ ಕೈಯಲ್ಲಿ ಅನ್ನೋ ಒಂದು ಜೂಲಿ ಮೂವಿ ಸಾಂಗ್ನ ನೀವು ಕೇಳಿಸ್ಕೋಬಹುದು. ಅದರಲ್ಲಿ ಅವರ ಭಾವನೆಗಳು ವ್ಯಕ್ತ ಆಗಿರುತ್ತೆ ಅನ್ನೋದನ್ನು ತಿಳಿಸ್ತಾ ಈ ರೀಡಿಂಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಇದು ಒಂದು ಸ್ಥಿರವಾದ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ, ನಿಮ್ಮ ಪ್ರೀತಿ ವ್ಯಕ್ತಿಯ ಮನಸ್ಸಿನ ಮಾತೇನು ತಿಳ್ಕೊಳ್ಳೋಣ. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನೀವು ಪ್ರೀತಿಸುವಂಥ ವ್ಯಕ್ತಿ ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅಂದರೆ, ಅವ್ರಿಗೆ ನೀವು ಅಂದರೆ
ತುಂಬ ಆಕರ್ಷಕ. ನೋಡಿ ಇಲ್ಲಿ ನಿಮ್ಮನ್ನು ಈ ಥರ ತುಂಬ ಪ್ರೀತಿ ಮಾಡೋದಕ್ಕೆ ಇಷ್ಟಪಡ್ತಾರೆ. ನಿಮ್ಮ ಮೇಲೆ ಅತಿಯಾದ ರೊಮ್ಯಾಂಟಿಕ್ ಫೀಲಿಂಗ್ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಮೇಲೆ ತುಂಬ ಅಟ್ರ್ಯಾಕ್ಷನ್ ಅವ್ರಿಗೆ, ತುಂಬ ನಿಮ್ಮ ಮೇಲೆ ತುಂಬ ಮೋಹಿತರಾಗಿದ್ದಾರೆ. ಯಾಕಂದರೆ ನೀವು ತುಂಬ ಚೆನ್ನಾಗಿರ್ಬೋದು. ನಿಮ್ಮಲ್ಲಿ ಒಂದು ಗಾಂಭೀರ್ಯದ ವ್ಯಕ್ತಿತ್ವ, ಅದು ಅವ್ರಿಗೆ ತುಂಬ ಇಷ್ಟ ಆಗಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅವರು ಎಂಥದೇ ನಿಮ್ಮನ್ನು ಪಡ್ಕೊಳ್ಳೋದಕ್ಕೆ ಎಂಥದೇ ಸ್ಟ್ರಗಲ್ ಬಂದರು, ಎಂಥದೇ ಒಂದು ಸ್ಟ್ರಗಲ್, ಏನೇ ಒಂಥರ ಸ್ಟ್ರಗಲ್ ಎದುರಾದ್ರೂ ಅದನ್ನು ಶಾಂತಿಯುತವಾಗಿ ಅದನ್ನು ಭೇದಿಸಿ ನಿಮ್ಮನ್ನು ಪಡ್ಕೊಳ್ತೀನಿ. ನಿನ್ನನ್ನು ತುಂಬ ಸಮೃದ್ಧಿಯಿಂದ, ಸಂತೋಷದಿಂದ, ನೀನೇನು ಅಂದ್ಕೊಂಡಿದೀಯ ಅದಕ್ಕಿಂತ ಹೆಚ್ಚಾಗಿ ನಾನು ನಿನ್ನನ್ನು ನೋಡ್ಕೊಳ್ತೀನಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮತ್ತು ಅವರು ನಿಮಗೇನೇ ಒಂದು ಹೇಳ್ಬೇಕಾದ್ರೂ ಅವ್ರಿಗೆ ಒಂದು ಭಯ. ಯಾಕೆ ಅಂದರೆ ನೀವು ಸ್ವಲ್ಪ ಅನುಮಾನ ಪಡ್ಬೋದು. ಅದಕ್ಕೆ ಅವರು ನಿಮ್ಮಲ್ಲಿ ಏನಾದ್ರೂ ಹೇಳ್ಕೊಳ್ಬೇಕಂದ್ರೆ ಸ್ವಲ್ಪ ನನಗೆ ಭಯ ಆಗುತ್ತೆ, ನನ್ನನ್ನು ಅನುಮಾನಿಸ್ಬೇಡ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇದು ಒಂದು ನಮ್ಮ ಪ್ರೀತಿನ ನಾವು ಸ್ಥಿರವಾಗಿ ಇಟ್ಕೊಳ್ಳೋಣ. ಇದು ನಮಗೆ ಒಂದು ದೈವಿಕವಾದ ಪ್ರೀತಿ. ನಿಮ್ಮನ್ನು ಭಗವಂತನಲ್ಲಿ ಕೇಳ್ಕೊಳ್ತಾ ಇರ್ತಾರೆ ನೋಡಿ ಇಲ್ಲಿ. ನನ್ನ ಜೀವನ ಸಂಗಾತಿನ ಇದು ಆದಷ್ಟು ಬೇಗ ನನ್ನವರನ್ನಾಗಿ ಮಾಡಿ ಅನ್ನೋದು. ಅದು ಡಿವೈನ್ ಟೈಮಿಂಗಲ್ಲಿ ನಾವಿಬ್ಬರು ಒಂದಾಗೋಣ. ನೋಡಿ ಇಲ್ಲಿ ಮ್ಯಾರೇಜ್ ಬಂದಿದೆ, ಅದರ ಕೆಳಗಡೆ ಇದು ಬಂದಿದೆ, ವರ್ತ್ ವೆಯ್ಟಿಂಗ್ ಫಾರ್. ಡಿವೈನ್ ಟೈಮಿಂಗ್ ಈಸ್ ಅಟ್ ವರ್ಕ್ ಇನ್ ಯುವರ್ ಲವ್ ಲೈಫ್. ಇಲ್ಲಿ ಮದುವೆ ಒಂದು ಭಗವಂತ ನಿರ್ಧಾರ ಮಾಡಿರೋ ಟೈಮಲ್ಲಿ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಣ ಅನ್ನೋ ಒಂದು ಪ್ರಾರ್ಥನೆಯನ್ನು ಅವರು ಸಲ್ಲಿಸ್ತಾ ಇದ್ದಾರೆ. ನಿಮ್ಮ ಎಷ್ಟೇ ಒಂದು ನೋವಾಗಿದ್ದರೂ, ದುಃಖ ಆಗಿದ್ದರೂ ಅದರಿಂದ ಮುಂದೆ ಬರೋಣ. ಅದನ್ನೇ ನೀವು ಮೆಲ್ಕಾಕಿ ಈ ಥರ ಜಗಲ್ ಮಾಡೋದು ಬೇಡ. ಒಂದು ಅರಿವಿಗೆ ಬರೋಣ. ನೋಡಿ ಇಲ್ಲಿ ಒಂದು ಪ್ರಪೋಸ್, ಒಂದು ಹೂ ಬೊಕ್ಕೆ ತಂದು ಕೊಡ್ಬೋದು. ನೋಡಿ ಇಲ್ಲಿ ಸನ್ಫ್ಲವರ್ ಬಂದಿದೆ. ನಿಮ್ಮ ರೀಡಿಂಗ್ ಮಾಡಬೇಕಾದ್ರೆ ನೋಡಿ, ಇದು ನನ್ನ ಮಗಳು ಆರ್ಡ್ರ್ ಮಾಡಿದ್ಲು. ಇದು ಬಂತು ನೋಡಿ ಸನ್ಫ್ಲವರ್. ನೋಡಿ ಎಲ್ಲ ಸನ್ಫ್ಲವರ್ ಇದೆ. ಅಂದರೆ ಇದು ಡಿವೈನ್ ಲವ್ ಅನ್ನೋದನ್ನು ಎಷ್ಟು ಚೆನ್ನಾಗಿ ಡಿವೈನ್ ಯೂನಿವರ್ಸ್ ನಮಗೆ ದೃಢತೆ ಪಡಿಸ್ತು, ಒಂದು ಇದು ಮಾಡ್ತು. ಅಂದರೆ ನಿಮ್ಮ ಪ್ರೀತಿಲಿ ಆ ದೃಢತೆ, ನಿಮ್ಮ ನಿರ್ಧಾರದಲ್ಲಿ ಆ ದೃಢತೆ ಇರಲಿ. ಇದು ಡಿವೈನ್ ಲವ್ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಡಿವೈನ್ ಯೂನಿವರ್ಸ್ ಕೂಡ ನಿಮಗೆ ಸಪೋರ್ಟ್ ಇದ್ದಾರೆ. ಏನು ಎಂಥದೇ ಪರಿಸ್ಥಿತಿ ಆದರೆ ಅದರಿಂದ ಜಗಲ್ ಮಾಡೋದನ್ನು ಬಿಟ್ಟು ಮುಂದುವರಿಯೋಣ, ನಮ್ಮ ಪ್ರೀತಿನ ಬೆಳೆಸೋಣ, ಆ ಒಂದು ಸ್ಥಿರವಾಗಿ ಇಟ್ಕೊಳ್ಳೋ ರೀತಿ ನಮ್ಮ ಪ್ರೀತಿನ ಬೆಳೆಸೋಣ ಅನ್ನೋದನ್ನು ಅವರು ತಿಳಿಸ್ತಾ ಇದ್ದಾರೆ. ನಮ್ಮ ಪ್ರೀತಿ ಹಾದಿಯಲ್ಲಿ ಎಂಥದೇ ನೋವಿದ್ರೂ ಅದನ್ನು ಶಾಂತಿಯಾಗಿ, ಅದನ್ನು ಬೆಳಕಿನ ಹಾದಿಯಾಗಿ ಮಾರ್ಪಾಡು ಮಾಡೋಣ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅವರು ಹೆಚ್ಚು ಏನು ಕೇಳ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಒಂದು ಹೆಚ್ಚು ಅವರು ಭಾವನಾತ್ಮಕವಾಗಿ, ದೈಹಿಕವಾಗಿ ನಿಮ್ಮನ್ನು ತುಂಬ ಪ್ರೀತಿಯಿಂದ ತುಂಬ ನಿಮ್ಮನ್ನು ಇಷ್ಟಪಡ್ತಾರೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಅಂದರೆ ಅವ್ರ ಮನಸ್ಸಿನ ಮಾತು ನಿಮಗೆ ಯಾವಾಗಾದ್ರು ಹೇಳೋಕ್ಕೋದ್ರೂ ನೀವು ಅವ್ರನ್ನ ಅನುಮಾನ ಪಡೋದು,
ಒಂದು ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಅದು ಅದರಿಂದ ಅವರು ನಿಮ್ಮ ಹತ್ರ ಹೇಳೋದಕ್ಕೆ ಸ್ವಲ್ಪ ಹಿಂಜರಿತಾರೆ. ಏನೇ ಹೇಳ್ಬೇಕಂತ ಬಂದರೂ ಹಿಂಜರಿಕೆ ಜಾಸ್ತಿ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಅಟ್ರ್ಯಾಕ್ಷನ್ನು, ನಿಮ್ಮನ್ನು ಕಂಡ್ರೆ ತುಂಬ ಅಟ್ರ್ಯಾಕ್ಷನ್ನು, ರೊಮ್ಯಾಂಟಿಕ್ಕು ಮತ್ತು ಲವ್, ಅದನ್ನೆಲ್ಲ ಎಂಜಾಯ್ ಮಾಡಬೇಕು ನಮ್ಮ ಲೈಫಲ್ಲಿ. ಆ ಮೂಮೆಂಟನ್ನು ಫುಲ್ಲಾಗಿ ಎಂಜಾಯ್ ಮಾಡಬೇಕು ಅನ್ನೋದು ಅವರ ಇಷ್ಟ. ನಮ್ಮ ಪ್ರೀತಿನ ನಾನು ಬರೀ ಹೇಳೋದಲ್ಲ, ನಾನು ಮಾಡಿ ತೋರಿಸ್ಬೇಕು, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ, ಅದು ನಾನು ಮಾಡಿ ನೋಡ್ಕೊಳ್ತೀನಿ, ಆ ಸಮೃದ್ಧತೆಯಿಂದ ನಿನ್ನ ನೋಡ್ಕೊಳ್ತೀನಿ, ನಿನಗಾಗಿ ನಾನು ಒಂದು ಮನೇನ ಕಟ್ಟಿಸಿ ಅದರಲ್ಲಿ ನಾನು ಮದುವೆ ಆಗಿ ನಾನು ನಿನ್ನನ್ನು ತುಂಬ ಪ್ರೀತಿಯಿಂದ ರೊಮ್ಯಾಂಟಿಕ್ಕಾಗಿ ಒಂದೊಂದು ಕ್ಷಣನೂ ನಾನು ನಿನ್ನನ್ನು ಖುಷಿಯಾಗಿ ಸಂತೋಷವಾಗಿ ನೋಡ್ಕೊಳ್ಬೇಕು ಅನ್ನೋ ಒಂದು ಆಸೆನ ಅವರು ನಿಮಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ನೋಡೋಣ ಏನು ಮೆಸೇಜ್ ಬರುತ್ತೆ ಅವ್ರ ಮನಸ್ಸಿನ ಮಾತು. ನಿನ್ನಲ್ಲೇ ನಾನು ಜೊತೆಯಾಗಿ, ನಿನ್ನಲ್ಲೇ ನಾನು ಜೊತೆಯಾಗಿ ಅಂತ ಒಂದು ಸಾಂಗ್ ಬರುತ್ತೆ ನೋಡಿ, ಅದನ್ನು ಕೇಳಿ ಅವ್ರ ಭಾವನೆ ನಿಮಗೆ ಆ ಹಾಡು ಮೂಲಕ ನಿಮಗೆ ಸಿಗ್ಬೋದು. ಎರಡು ಸಾಂಗ್ ಇದೆ. ಆಮೇಲೆ ನೋಡುತ್ತಾ ನೋಡುತ್ತಾ ನಿನ್ನನ್ನೇ ನೋಡುತ್ತಾ, ಒಂದು ಕೂಲ್ ಮೂವಿ ಸಾಂಗ್ ಗಣೇಶ್ದು, ಅದೊಂದಿದೆ. 2 ಸಾಂಗ್ನ ನೀವು ಕೇಳಿದ್ರೆ ಅವರು ಮನಸ್ಸಿನ ಭಾವನೆ ನಿಮಗೆ ಅರ್ಥ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈ 2 ಹಾಡನ್ನು ಜಾಸ್ತಿ ನಿಮ್ಮನ್ನು ನೆನೆಸ್ಕೊಂಡು ಮೆಲ್ಕಾಕ್ಬೋದು, ಹಾಡು ಕೇಳ್ಬೋದು. ಆ ಹಾಡು ಬಂದಾಗ ಅವರು ನಿಮ್ಮನ್ನು ನೆನೆಸ್ಕೊಳ್ಬೋದು, ಯಾಕಂದರೆ ಅದು ಅವರ ಮನಸ್ಸಿನ ಮಾತಿರ್ಬೋದು. ಇದು ಮತ್ತು ಇದು ನಿನ್ನಲ್ಲೇ ನಾನು ಜೊತೆಯಾಗಿ ಅನ್ನೋ ಒಂದು ಹಾಡು, ಮತ್ತು ನೋಡುತ್ತಾ ನೋಡುತ್ತಾ ನಿನ್ನನ್ನೇ ನೋಡುತ್ತಾ ಅನ್ನೋ ಒಂದು ಸಾಂಗ್. ಇದರಲ್ಲಿ ಅವರ ಭಾವನೆ ಅಡಗಿದೆ, ಅವರ ಮನಸ್ಸಿನ ಮಾತು ಅಡಗಿದೆ ಅನ್ನೋದನ್ನು ತಿಳಿಸ್ತಾ ನಿಮ್ಮ ರೀಡಿಂಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಇದು ಡಿವೈನ್ ಲವ್, ನಂಬುವಂಥ ಪ್ರೀತಿ, ನಿಮ್ಮನ್ನು ತುಂಬ ಚೆನ್ನಾಗಿ ಭಾವನಾತ್ಮಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯೂ ಒಂದು ಸಮೃದ್ಧವಾಗಿ ನೋಡ್ಕೊಳ್ಳೋ ಅಂಥ ಪ್ರೀತಿ. ಎಂಥದೇ ಕಷ್ಟ ಬಂದರೂ ಅದನ್ನು, ಆ ಸ್ಟ್ರಗಲ್ ಬಂದರೂ ಆ ಸ್ಟ್ರೆಂತಿಂದ, ಆತ್ಮವಿಶ್ವಾಸದಿಂದ, ಶಾಂತಿಯಿಂದ ಅದನ್ನು ಹೇಗೆ ಅದನ್ನು ನಿಭಾಯಿಸಬೇಕು, ನಾವು ನಿಮ್ಮ ಪ್ರೀತಿನ ಹೇಗೆ ಸ್ಥಿರವಾಗಿಟ್ಕೊಳ್ಬೇಕು ಅನ್ನೋ ಒಂದು ಆ ವ್ಯಕ್ತಿ. ಮತ್ತು ಆ ಸಂದರ್ಭಗಳನ್ನ, ಯಾವುದೇ ಒಂದು ಕಷ್ಟ ಇರ್ಬೋದು, ಏನೇ ಇರ್ಬೋದು, ಅದನ್ನು ಮೀರಿ, ಅದನ್ನು ಬಿಟ್ಟು ಮುಂದೆ ಬದುಕೋ ಕಡೆ, ಮುಂದುವರಿಯೋ ಕಡೆ ಹೋಗುವಂಥ ವ್ಯಕ್ತಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಥರ್ಡ್ ಪೈನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ತಿಳ್ಕೊಳ್ಳೋಣ. ಇದು ಚೈಲ್ಡ್ಹುಡ್ ಇಂದ ಬಂದಿರೋ ಪ್ರೀತಿ. ಇಲ್ಲೂ ಅದೇ ಬಂದಿದ್ದಾರೆ. ಎಷ್ಟು ನಿಮಗೆ ಯೂನಿವರ್ಸ್ ಕಡೆಯಿಂದ ಒಂದು ಇದು ಸಿಕ್ಕಿದೆ ನೋಡಿ, ನಿಮ್ಮ ಪ್ರೀತಿಗೆ ಒಂದು ಬಲ ಸಿಕ್ಕಿದೆ. ಯಾರೆಲ್ಲ ಈ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪ್ರೀತಿ ಒಂದು ಚೈಲ್ಡ್ಹುಡ್ ಇಂದ ನೀವಿಬ್ಬರು ಪ್ರೀತಿಗೆ ಆಕರ್ಷಿತರಾಗಿರ್ಬೋದು. ನಿಮ್ಮ ಪ್ರೀತಿಯ ವ್ಯಕ್ತಿ ಏನು ಅವರ ಮನಸ್ಸಿನಿಂದ ಏನು ಹೇಳೋದಕ್ಕೆ ವ್ಯಕ್ತಪಡಿಸ್ತಿದ್ದಾರೆ ಅಂದರೆ, ಎಲ್ಲ ಜವಾಬ್ದಾರಿ ತಗೊಂಡು ನಿಮ್ಮನ್ನು ಒಂದು ಸಮೃದ್ಧಿಯಿಂದ, ಸಂತೋಷದಿಂದ ಅವ್ರ ಮನೆಗೆ ತುಂಬಿಸ್ಕೊಳ್ಬೇಕು, ಮದುವೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರೋ ವ್ಯಕ್ತಿ. ನಿಮ್ಮನ್ನು ಹೆಚ್ಚು ಪ್ರೊಟೆಕ್ಟಿವ್ ಆಗಿ, ನೋಡಿ ಇಲ್ಲಿ ಪ್ರೊಟೆಕ್ಷನ್ ಇದೆ, ಇಲ್ಲಿ ಸನ್ ಇದೆ, ಅಂದರೆ ಅವರು ಅಷ್ಟು ಸುರಕ್ಷಿತವಾಗಿ ನಿಮ್ಮನ್ನು ಪ್ರೀತಿಯಿಂದ
ನೋಡ್ಕೊಳ್ಬೇಕು. ನನಗೆ ಎಷ್ಟೇ ಸ್ಟ್ರಗಲ್ ಆದರೂ ಪರವಾಗಿಲ್ಲ, ಕಷ್ಟ ಇದ್ದರೂ ಪರವಾಗಿಲ್ಲ, ನಿನ್ನನ್ನು ಚೆನ್ನಾಗಿ ನೋಡಿಕೊಂಡು ನಮ್ಮ ಒಂದು ಹೊಸ ಹೆಜ್ಜೆ ಇಡಬೇಕು, ಹೊಸ ಆರಂಭ ಮಾಡಬೇಕು. ಮದುವೆ ಆಗಿ ಒಂದು ಮಕ್ಕಳನ್ನು ಮದುವೆ ಆದ ತಕ್ಷಣ ಒಂದು ಮಕ್ಕಳು ಬೇಕು ಅನ್ನೋ ಒಂದು ಇಚ್ಛೆನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಸಂಬಂಧ ಅದರಲ್ಲಿ ಒಂದು ಗ್ರೋತ್ ಕಾಣೋದು, ಆ ಸಂಬಂಧದಲ್ಲಿ ಸಂತೋಷನ, ಒಂದು ಭಾವನಾತ್ಮಕವಾಗಿ ಆ ಬೆಳವಣಿಗೆನ ನಿರೀಕ್ಷಿಸ್ತಾ ಇದ್ದಾರೆ. ಒಂದು ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಅಥವಾ ನೀವು ಅವ್ರ ಮನೆಗೆ ಹೋದಾಗ ಅವರು ಜನಗಳ ಜೊತೆ ಎಲ್ಲ ಹೊಂದ್ಕೊಂಡು ಆ ಬೆಳವಣಿಗೆ, ಆ ಗ್ರೋತ್ನ ಒಂದು ಸ್ಥಿರವಾಗಿ, ಒಂದು ಚೆನ್ನಾಗಿ ಅದನ್ನು ನಾನು ನಿಭಾಯಿಸಬೇಕು, ಆ ಕಡೆ ನಾನು ಮುಂದುವರಿಬೇಕು ಅನ್ನೋದು ಅವ್ರ ಇಚ್ಛೆ ಆಗಿದೆ. ನಿಮ್ಮನ್ನು ಆದಷ್ಟು ಸಮೃದ್ಧಿಯಾಗಿ, ಪ್ರೀತಿಯಿಂದ, ಗೌರವದಿಂದ, ಒಂದು ಏನಂತ ಹೇಳ್ತಾರೆ ಅಂದರೆ, ಇವರನ್ನು ನೀವು ಮದುವೆ ಆದರೆ ನಾನು ನಿಮ್ಮನ್ನ ಸಮೃದ್ಧಿಯಾಗಿ ನೋಡ್ಕೊಳ್ತೀನಿ, ಮತ್ತು ನಿನ್ನ ಬೆಳವಣಿಗೆ ನೀನೇನು ಮಾಡಬೇಕು ಅಂತಿದೆಯಾ ಅದನ್ನು ನಾನು ಅದಕ್ಕೆ ನಾನು ನೀನು ಬೆಳೆಯೋ ಥರ ನಾನು ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದ ಒಂದು ಮಾತನ್ನು, ಎಷ್ಟು ಪ್ರೊಟೆಕ್ಟಿವ್ ಆಗಿ ನೋಡ್ಕೊಳಕ್ಕಾಗುತ್ತೋ ಅಷ್ಟು ಪ್ರೊಟೆಕ್ಟಿವ್ ಆಗಿ ನಿನ್ನನ್ನು ನೋಡ್ಕೊಳ್ತೀನಿ ನಾನು ಅನ್ನೋ ಒಂದು ಭರವಸೆಯ ಮಾತನ್ನು ಅವರು ನಿಮಗೆ ಹೇಳ್ತಾ ಇದ್ದಾರೆ. ಎಷ್ಟು ಸ್ಟ್ರಗಲ್ ಇದ್ದರೂ ನನ್ನ ಬೆನ್ನ ಮೇಲೆ, ನನ್ನ ಭುಜದ ಮೇಲೆ ಯಾವುದೇ ಹೊರೆ ಇದ್ರೂ ಅದನ್ನು ನಾನು ನಿನ್ನನ್ನು ನೋಡ್ಕೊಳ್ಳೋದ್ರಲ್ಲಿ, ನಿನ್ನನ್ನು ಸಂತೋಷಪಡಿಸೋದ್ರಲ್ಲಿ, ನಮ್ಮ ಒಂದು ಈ ಪ್ರೀತಿ ಒಂದು ಗ್ರೋತ್ ಆಗಿರಬೇಕು, ನಮ್ಮ ಮನೆಗೆ ಒಂದು ಸಂಭ್ರಮ ಆಗಿರಬೇಕು, ಸಂತೋಷ ಆಗಿರಬೇಕು, ನಮ್ಮ ಪ್ರೀತಿಯಿಂದ ಒಂದು ಬೆಳವಣಿಗೆ, ಆ ಒಂದು ಏನು ಹೇಳ್ತಾರೆ, ಆ ಹೆಣ್ಮಗಳು ಅಲ್ಲಿಗೆ ಬಂದು ಅವ್ರ ಮನೇಲಿ ಸಂತೋಷ ಉಕ್ಕುತ್ತೆ, ಸಮೃದ್ಧಿ ಉಕ್ಕುತ್ತೆ, ಅದನ್ನು ನೋಡೋದಕ್ಕೆ ಅವರು ಇಷ್ಟಪಡ್ತಾರೆ. ನಿಮ್ಮನ್ನು ಅಷ್ಟು ಪ್ರೊಟೆಕ್ಷನ್ನಲ್ಲಿ ಇಟ್ಕೊಳ್ತಾರೆ. ಮತ್ತು ಅವ್ರಿಗೆ ಒಂದು ಏನು ಚಿಂತೆ ಅಂದರೆ, ಅಲ್ಲಿ ಅವರು ಈಗ ಮದುವೆ ಆಗಿ ಬಂದಮೇಲೆ ಒಂದು ಆ ಬೆಳವಣಿಗೆನ ನೋಡೋದಕ್ಕೆ ಇಷ್ಟಪಡ್ತಾರೆ, ಅದರಿಂದ ತೊಂದರೆಗಳನ್ನ ನೋಡೋಕ್ಕೆ ಇಷ್ಟಪಡಲ್ಲ ಅವರು. ಅದನ್ನು ಹೇಳ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೆ. ಹೆಚ್ಚು ನಿಮ್ಮನ್ನ ಸಮೃದ್ಧಿಯಿಂದ, ಸಂತೋಷದಿಂದ ನೋಡ್ಕೊಳ್ಳೋದು, ಹನಿಮೂನಿಗೆ ಕರ್ಕೊಂಡೋಗ್ಬೇಕಂತ ಅನ್ನೋದಿರ್ಬೋದು, ನಮ್ಮ ಒಂದು ಹೊಸ ಹೆಜ್ಜೆ, ಇಲ್ಲಿವರೆಗೂ ನಾವು ಬ್ಯಾಚುಲರ್ ಆಗಿರ್ಬೋದು, ಇನ್ನು ಮುಂದೆ ನಾನು ಒಂದು ಒಳ್ಳೆಯ ನಿರ್ಧಾರ ತಗೊಂಡು ಮದುವೆ ಆಗಿ ಒಂದು ಮಕ್ಕಳನ್ನು ಪಡಿಬೇಕು ಅನ್ನೋ ಒಂದು ಇಚ್ಛೆನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ರೀತಿ ನಾವು ನಮ್ಮ ಇದನ್ನು ಬೆಳೆಸೋಣ, ಮುಂದುವರಿಯೋಣ ಅನ್ನೋ ಒಂದು ಇಚ್ಛೆನ ಅವರು ಆಸೆ ಪಡ್ತಾ ಇದ್ದಾರೆ. ನಿಮ್ಮನ್ನು ಎಷ್ಟು ಪ್ರೊಟೆಕ್ಷನ್ನಾಗಿ ಇಟ್ಕೊಳ್ಬೇಕು ಅಷ್ಟು ಪ್ರೊಟೆಕ್ಷನ್ನಾಗಿ ಇಟ್ಕೊಳ್ಬೇಕು ಅನ್ನೋದು ಅವರ ಆಸೆಯಾಗಿದೆ. ಮತ್ತು ನಿಮ್ಮ ಜೊತೆ ಕಳೆದಂಥ ಆ ಕ್ಷಣಗಳನ್ನ, ಇದನ್ನು ಮೆಲ್ಕಾಗ್ತಾ ಇರ್ತೀನಿ ನಾನು ಯಾವಾಗಲೂ. ನೋಡಿ, ಇಲ್ಲಿ ನೈಟ್ ಬಂದಿದೆ, ಕತ್ಲೆ ಮಲಗಿದಾಗ ಆ ಒಂದು ನೆನಪು, ಅದರಲ್ಲಿ ನಾನು ಕಳೆದೋಗ್ಬಿಡ್ತೀನಿ. ನಾವಿಬ್ಬರು ಕಳೆದಂಥ ಕ್ಷಣಗಳು, ಆ ಪ್ರೀತಿನ ನೆನೆದು ಅವರು ಅದರಲ್ಲಿ ನಾನು ಕಳೆದೋಗ್ಬಿಡ್ತೀನಿ ಅನ್ನೋ ಒಂದು ಮಾತನ್ನು ನಿಮಗೆ ತಿಳಿಸ್ಬೇಕು ಅಂತ ಅವರ ಮನಸ್ಸಿನ ಮಾತು ಅದಾಗಿದೆ. ನೋಡೋಣ ಇದರಲ್ಲಿ ಏನಿದೆ. ನಿಮ್ಮ ಮೇಲೆ ಹೆಚ್ಚು ಪ್ರೀತಿಯಿಂದ ಆಕರ್ಷಿತರಾಗಿದ್ದಾರೆ. ನೋಡಿ, ಪಿಂಕ್, ಐ ಲವ್ ಯು ಫಾರ್ ಎವರ್. ನೋಡಿದ್ರಾ, ನಿಮ್ಮಲ್ಲಿ ಹೆಚ್ಚು ಅವರು ಆಕರ್ಷಿತರಾಗಿದ್ದಾರೆ, ಮೋಹಿತರಾಗಿದ್ದಾರೆ. ಐ ಲವ್ ಯು ಫಾರ್ ಎವರ್, ಎಂದೆಂದಿಗೂ ನಾನು ನಿನ್ನ ಪ್ರೀತಿಸ್ತಾನೆ ಇರ್ತೀನಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಆಲೋಚನೆ, ಆಲಾಪನೆ ಎಲ್ಲ ನೀನೇ. ನೋಡಿದ್ರ ಇಲ್ಲೇ ಇದರಲ್ಲಿ ಅವರೆಷ್ಟು ಒಂದು ನಿಮ್ಮಲ್ಲಿ ಒಂದು
ಅವ್ರಿಗೆ ಇಲ್ಲಿ ಬೀಳ್ತೀನಿ ಅನ್ನೋ ಅರಿವು ಇಲ್ಲ. ಆ ಥರ ಅವರು ನಿಮ್ಮ ಬಗ್ಗೆ ಅವರು ಮೋಹಿತರಾಗಿದ್ದಾರೆ. ನಿಮ್ಮ ಬಗ್ಗೆನೇ ಆ ಕನಸು, ಯಾವಾಗ ಮದುವೆ ಆಗ್ತೀನಿ, ಯಾವಾಗ ನಾವಿಬ್ಬರು ಜೊತೇಲಿದ್ದು ನಮ್ಮದೇ ಆದ ಮಗು ಯಾವಾಗ ಹುಟ್ಟುತ್ತೆ, ಆ ರೀತಿ ಅವರು ಕನಸು ಕಾಣ್ತಾ ಇದ್ದಾರೆ. ಆಲೋಚನೆ, ಆಲಾಪನೆ ಎಲ್ಲ ನೀನೇ. ರೋಮಿಯೋ ಮೂವಿ ಸಾಂಗ್ ಇದು, ಕೇಳಿ. ಕಾಣಿಸ್ತಿದೆಯಾ? ಆಲೋಚನೆ, ಆಲಾಪನೆ ಎಲ್ಲ ನೀನೇ ಅನ್ನೋ ಒಂದು ಸಾಂಗ್ನ ನೀವು ಕೇಳಿ. ಅವರ ಭಾವನೆ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ, ಅವರ ಪ್ರೀತಿ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಐ ಲವ್ ಯು ಫಾರ್ ಎವರ್. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರೆಲ್ಲ ಈ ಥರ್ಡ್ ಪೈಲ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮನ್ನು ಹೆಚ್ಚು ಪ್ರೊಟೆಕ್ಟಿವ್ ಆಗಿ ನೋಡ್ಕೊಳ್ಬೇಕು, ಯಾವುದೇ ತೊಂದರೆಗಳು ಬರದಾಗೆ. ನನಗೆಷ್ಟು ಸ್ಟ್ರಗಲ್ ಆದರೂ ಪರವಾಗಿಲ್ಲ, ನಾನು ಅದನ್ನು ನಿಭಾಯಿಸಿ ನಿನ್ನನ್ನು ಒಂದು ಸಮೃದ್ಧಿಯಾಗಿ ನೋಡ್ಕೊಳ್ತೀನಿ, ನಿನ್ನನ್ನು ಹೆಚ್ಚು ಬೇಗ ನಾನು ತಾಯಿ ಮಾಡಬೇಕು ಅನ್ನೋದು ಅವರ ಮನಸ್ಸಿನ ಭಾವನೆ. ಅಥವಾ ಹುಡುಗಿಯಾಗಿದ್ದರೆ ಅವ್ರನ್ನ ತಂದೆ ಆಗಿ ನೋಡಬೇಕು ಅನ್ನೋದು ಅವರ ಕನಸು. ಆ ಥರ ಒಂದು ಮೆಸೇಜ್ ಇದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಹುಚ್ಚರಾಗೆ ನಿಮ್ಮನ್ನು ಒಂದು ಪ್ರೀತಿ ಮಾಡೋ ಅಂಥ ವ್ಯಕ್ತಿ ಅನ್ನೋದನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.